ನಿಮ್ಮ ಮಾತುಗಳು ಎಲ್ಲೋ ಒಂದ್ ಕಡೆ ಒಂದಷ್ಟು ಜನರಿಗೆ ಬಹಳ ನೋವು ಮಾಡುತ್ತೆ. ಹಂಗೇನಿಲ್ಲ. ಹೌದು, ಆಬ್ವಿಯಸ್. ಹಾಗ ಅನ್ನಿಸ್ತಿದ್ರೆ ಅದ್ ಯಾರಿಗ್ ಅನ್ಸುತ್ತೆ ಗೊತ್ತಾ? ನನ್ನ ಮಾತುಗಳು ನೋವು ತರಿಸೋದು ಹೊಟ್ಟೆ ತುಂಬಿದವ್ರಿಗೆ, ನನ್ನ ಮಾತುಗಳು ನೋವು ತರಿಸೋದು ಬರೀ ದ್ವೇಷನೇ ತುಂಬಿಕೊಂಡಿರೋರಿಗೆ, ನನ್ನ ಮಾತುಗಳು ನೋವು ತರಿಸೋದು ನಾವು ಹುಟ್ಟಿರೋದೇ ಒಂದ್ ಸಮುದಾಯವನ್ನ ಅಥವಾ ಒಂದು ಕಮ್ಯುನಿಟಿಯನ್ನ, ಬಡವರನ್ನ, ದಲಿತರನ್ನ, ದಮನಿತರನ್ನ ತುಳಿಯೋದಕ್ಕೆ ಅಂತ ಯಾರು ಅನ್ಕೊಂಡಿದಾರಲ್ಲ, ಯಾರ ಮೈಂಡ್ಸೆಟ್ ಇದೆಯಲ್ಲ, ಅವ್ರಿಗೆ ಅಫ್ಕೋರ್ಸ್ ನನ್ನ ಮಾತುಗಳು ಹರ್ಟ್ ಆಗತ್ತೆ. ಹಾಗಾದ್ರೆ ನೀವು ಧ್ವನಿ ಎತ್ತಿರೋದು ದಲಿತರಿಗೋಸ್ಕರನಾ ಅಥವಾ ನಿಮ್ ಕಮ್ಯುನಿಟಿಗೋಸ್ಕರ? ಎಸ್, ದಲಿತರಿಗೂ ಅಲ್ಪಸಂಖ್ಯಾತ ಮುಸಲ್ಮಾನರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ನನ್ನ ಧ್ವನಿ ಇರೋದೇ ದಮನಿತರ ಪರವಾಗಿ. ಇಲ್ಲ, ನನ್ಗೆಲ್ಲ ಒಂದ್ ಕಡೆ ಅನ್ಸುತ್ತೆ ನೀವು ಧ್ವನಿ ಎತ್ತಿರೋದ ನಿಮ್ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡಕ್ಕೆ ಅಂತ. ಅಫ್ಕೋರ್ಸ್ ಅನ್ಕೊಂಡ್ರು ತಪ್ಪಿಲ್ಲ. ಜಸ್ಟಿಸ್ ಸಚಾರ್ ವರದಿ ಏನ್ ಹೇಳುತ್ತೆ? ದಲಿತರಿಗಿಂತಲೂ ಹೀನಾಯವಾದಂಥ, ನಿಕೃಷ್ಟವಾದಂಥ ಪರಿಸ್ಥಿತಿಯಲ್ಲಿ ಮುಸಲ್ಮಾನರಿದ್ದಾರೆ. ನಮ್ಮ ಸಾಮಾಜಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ, ವಿಶೇಷವಾಗಿ ಶೈಕ್ಷಣಿಕ ಬೆಳವಣಿಗೆ ಮತ್ತು ರಾಜಕೀಯ ಬೆಳವಣಿಗೆ ತೀರಾ ಕಡಿಮೆ ಇದೆ.